ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ದುಬಾರಿಯಾಗಿದೆ. ಚಿನ್ನ ಕೊಳ್ಳಬೇಕು ಅಂತ ಬಯಸ್ತಾ ಇದ್ದಂತಹ ಗ್ರಾಹಕರಿಗೆ ಬಿಸಿ ತುಪ್ಪವಾಗಿದೆ ಚಿನ್ನ. ದೇಶದಲ್ಲಿ ಚಿನ್ನದ ಬೆಲೆ ಮತ್ತೆ ಗಗನಕುಸುಮವಾಗ್ತಿದೆ. ನಿನ್ನೆಗೆ ಹೋಲಿಕೆ ಮಾಡಿದರೆ ಪ್ರತಿ ಗ್ರಾಮ್ಗೆ 475ರಿಂದ 500 ರೂಪಾಯಿ ಹೆಚ್ಚಳ ಕಂಡಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,46,000 ರೂಪಾಯಿ ದಾಟಿದೆ. 24 ಕ್ಯಾರೆಟ್ ಚಿನ್ನ ಗ್ರಾಮ್ಗೆ 540 ರೂಪಾಯಿ ದುಬಾರಿಯಾಗಿದ್ದು, ನಿನ್ನೆಯಷ್ಟೇ ಕಡಿಮೆಯಾಗಿದ್ದಂತಹ ಚಿನ್ನ ಇವತ್ತು ದಿಢೀರಂತ ಏರಿಕೆಯನ್ನ ಕಂಡಿದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಇಳಿಕೆ ಕಂಡಿದ್ದಂತಹ ಚಿನ್ನ ಇವತ್ತು ದಿಢೀರಂತೆ ಏರಿಕೆ ಕಂಡಿದ್ದಕ್ಕೆ ಕಾರಣಗಳು ಕೂಡ ಹಲವಿದ್ದಾವೆ. ಆದರೆ ನಿನ್ನೆಗೆ ಕಂಪೇರ್ ಮಾಡಿ ಅಷ್ಟು ಅಂದರೆ ಸುಮಾರು ಒಂದು 2,000 ಹೆಚ್ಚೆಚ್ಚು ವ್ಯತ್ಯಾಸ ಕಂಡು ಬಂದಿದ್ದರಿಂದ ಗ್ರಾಮ್ಗೆ ಇನ್ನೂ ಕಮ್ಮಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಗ್ರಾಹಕರು ಹೊಂದಿದ್ರು. ಆದರೆ ಅದು ಹುಸಿಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ನಿನ್ನೆಗೆ ಹೋಲಿಕೆ ಮಾಡಿದರೆ ಭಾರಿ ವ್ಯತ್ಯಾಸ ಅಂತ ಹೇಳಬಹುದು. ಇಷ್ಟು ದೊಡ್ಡ ಮಟ್ಟಿಗಿನ ಚೇಂಜಸ್ ಯಾಕಿರಬಹುದು? ದಿವ್ಯಾ, ನಿನ್ನೆಯ ದರ ತುಂಬಾ ಇಳಿಕೆ ಕಂಡಿತ್ತು ಚಿನ್ನದ ದರ. ಸೊ ಹಾಗಾಗಿ ತುಂಬಾ ಸಾರ್ವಜನಿಕರು ಸಾಕಷ್ಟು ನಿರಾಳರಾಗಿದ್ರು, ಇನ್ನು ಚಿನ್ನದ ದರ ಇಳಿಮುಖವೇ ಕಾಣಿಸುತ್ತೆ ಅಂತ. ಬಟ್ ಇವತ್ತು ಶುಕ್ರವಾರ ಮತ್ತೆ ಚಿನ್ನದ ದರ ನಾಗಾಲೋಟದಲ್ಲಿ ಏರಿಕೆಯನ್ನ ಕಂಡಿದೆ, ಮತ್ತೆ ಶಾಕ್ ಕೊಟ್ಟಿದೆ. ಯಾವ ರೀತಿ ದರ ಏರಿಕೆಯಾಗಿದೆ ಅಂದ್ರೆ ದಾಖಲೆಯ ರೀತಿಯಲ್ಲಿ ದರ ಏರಿಕೆಯಾಗಿದೆ. ಆಲ್ಮೋಸ್ಟ್ ಈಗ 24 ಕ್ಯಾರೆಟ್ನ ಚಿನ್ನದ 10 ಗ್ರಾಮ್ ಚಿನ್ನದ ದರವನ್ನು ನೋಡ್ತಾ ಇದ್ರೆ ಅದು 1,60,000 ಗಡಿಯಲ್ಲಿ ಬಂದು ನಿಂತಿದೆ. ಸೊ ಇದಕ್ಕೆ ಅನೇಕ ಕಾರಣ. ಈಗ ಕಳೆದ 2 ವರ್ಷಗಳಿಂದ ಚಿನ್ನದ ದರ ಏರುಗತಿಯಲ್ಲೇ ಏರ್ತಾ ಇದೆ. ಸೊ ಪ್ರಮುಖವಾಗಿ ಅದಕ್ಕೆ ಇರುವಂಥದ್ದು ಟ್ರಂಪ್ ಸುಂಕ ನೀತಿ ಆಗಿತ್ತು. ಸೊ ಈಗ ಯುರೋಪ್ ಮತ್ತು ಅಮೆರಿಕ ದೇಶಗಳ ಮಧ್ಯದ ವೈಮನಸ್ಸು ಹಾಗೂ ವಾಗ್ಯುದ್ಧದಿಂದ ಈ ರೀತಿಯ ಒಂದು ಸಮಸ್ಯೆಗಳು ಆಗ್ತಾ ಇದೆ. ಅದರ ಜೊತೆಗೆ ಡಾಲರ್ ಮೌಲ್ಯ ಕುಸಿತ ಕಂಡಿದೆ. ಜೊತೆಗೆ ಜನ ಸುರಕ್ಷತೆ ಅಂತ ಚಿನ್ನದ ಮೇಲಿನ ಹೂಡಿಕೆಯತ್ತನೆ ಮನಸ್ಸು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಕಾರಣಗಳಿಂದ ಚಿನ್ನದ ದರ ಏರಿಕೆಯಲ್ಲೇ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಜನಸಾಮಾನ್ಯರು ಮದುವೆ ಸಮಾರಂಭ, ಇನ್ನೇನು ಸೀಸನ್ಗಳು ಶುರುವಾಗುವಂತಹ ಸಮಾರಂಭ ಶುರುವಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲೇ ದರ ಇಷ್ಟೊಂದಿದ್ರೆ ಅದು ಜನಸಾಮಾನ್ಯರ ಮೇಲೆ ದೊಡ್ಡ ಹೊಡೆತ ಕೊಟ್ಟಂತೆ ಕಾಣಿಸ್ತಾ ಇದೆ. ಕಳೆದ 2 ವರ್ಷಗಳಿಂದ ಆಲ್ಮೋಸ್ಟ್ 100% ರೀತಿಯಲ್ಲಿ ಚಿನ್ನದ ದರ ಏರಿಕೆ ಆಗ್ತಾನೆ ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.